ಹ್ಯಾಂಗ್ರಿ ಮಹಾರಾಜ್ರ ಹಿಂಗ್ ಮಾತಾಡಿದ್ರ? ಹೌದ್ರಿ, ಹಿಂಗ್ ಮಾತಾಡಿದ್ರ ಮತ್ತ ನಾವು ಕೇಂದ್ರದಾಗಿದ್ದೀವಿ ಅಂತ ಹೇಳ್ತೀರಿ. ಹೌದು. ತಾವೆಲ್ಲ ಪ್ರಪಂಚದವ್ರೇ ಇದ್ದೀರಿ, ನಿಮ್ಗೆಲ್ಲರಿಗೂ 1 ಲಕ್ಷಕ್ಕೆ ಬರುವಂಗ ಒಂದು ಮಾತು ಹೇಳ್ತೀನಿ. ಅವ್ರು ಏನು ಕುಬಂಡ್ ಕತಿ ಹೇಳ್ತಾರೆ ಹೇಳಿ, ಅವ್ರ ಚಟಾನೆ ಅದು ಕುಬಂಡ್ ಹೇಳ್ಕೊತ ಹೋಗೋದು, ಮಂದಿಗೆ ಬರೀ ಇಲ್ಲದ ಹೇಳೋದು. 4 ನೊಣ ಅವ್ರಿ, 4 ನೊಣ. ಏನೋ 4 ನೊಣ. 4 ನೊಣ. ಹೌದು. ಒಂದನೇದದ ಹೆಂಡ್ಯಾನ ಹುಳ. ನಾವು ಇನ್ನೊಬ್ಬರ ಹೊಲ ಹಾಳು ಮಾಡೋದು, ಬಾಳಿ ಫಡ ಕೆಡಿಸೋದು, ಹಿಂಗ ಮಂಗ್ಯಾನ್ ಕೆಲಸ ಮಾಡಂ ಬ್ಯಾಡ. ಈಗ ನಾವು ಎಲ್ಲಾರು ಕೂಡಿ ಠರಾವ್ ಮಾಡಿ ಹೊಲ ಮಾಡ್ಬೇಕಂತ ವಿಚಾರ ಮಾಡಿದೆವು. ಏನೋ ಎಲ್ಲರೂ ಕಲ್ತು ಹೊಲ ಮಾಡ್ಬೇಕು. ಆ ಹೊಲಕ್ಕೆ ಎಟ್ಟು ಹತ್ತದ ನೋಡಿ ಬಾಳಿ ಮರಿ ನೀವು ಕೊಡ್ಬೇಕು ಅಂತ ಮಂಗ್ಯಾಗಳು ಕೂಡಿ ಹೊಲದ ಮಾಲಕ್ಕೆ ಕೇಳೋದು ಹೋಗಿ. ಅವಾಗ ಏನ್ ಹೊಲದ್ರಿಪ್ಪ ಹೊಲದ ಮಾಲಕ್ಕ? ಬಾಳಿ ಮರಿ ಎತ್ತಿರೇನು ಅಗಿ ಎತ್ತಿರಿ ನಿಮ್ ಕಡೆ? ಹಚ್ತೇವಲ್ಲ ಹೊಸದು. ನಾವ್ ಅಗಿ ಎತ್ತೇವ್, ನೀವು ಮರಿ ಎತ್ತಿರಿ ಏನಂತೀರಿ ತಿಳ್ಕೋರಿ. ಒಟ್ಟ ತಿಳ್ಕೊಳ್ಳುವಂತ ಸಂದರ್ಭದ ನಾವ್ ಇಷ್ಟು ತಳಭಾಗದವ್ರು, ನಿಮ್ ಮ್ಯಾಲ್ಭಾಗದವ್ರು ಇದ್ದೀರಿ. ನಮಗ ಎಷ್ಟು ಹೊಲದಾಗ ಬಾಳಿ ಅಗಿ ಹಚ್ಬೇಕಲ್ಲ ಅಷ್ಟು ಅಗಿ ಕೊಡ್ರಿ ಅಂತ 1000 ಮಂಗ್ಯ ಕೂಡಿ ಹೇಳುದ್ರಿ. ಹೌದ್ರಿಪ್ಪ. ನಮ್ಮ ಹೊಲ ಹಾಳು ಮಾಡಲ್ಲ ಅಂದ್ರೆ ಕೊಡ್ತೀನಿ, ಎಟ್ಟು ಹತ್ತದ ವೈರಿ ಅಂದ ಹೊಲದ ಮಾಲಕ್ಕ. ಹೌದಾ? ಆಯ್ತಂತೇಳಿ 1000 ಮಂಗ್ಯ ಕೂಡಿ ಎಲ್ಲ ಬಾಳಿ ಮರಿ ತಂದು ಹೊಲ ಹಸನ ಮಾಡಿ ಬಾಳಿ ಗಿಡ ಹಚ್ಚದ್ರಿ. ಹತ್ತದ್ರಿಪ್ಪ. ನೀರು ಬಿಟ್ಟು ಮನಿಗ್ ಸಂಜೆಕ್ ಹೋದು. ಮರ್ದಿವ್ಸ ಮುಂಜಾಳೆ 1000 ಮಂಗ್ಯ ಎಲ್ಲ ಕೂಡಿ ಬಂದುರಿ. ಸಾಲ್ ನಿತ್ತು. ಸಾಲಿ 1 ಮಂಗ್ಯ ನಿತ್ತು ಏನು ಹಚ್ಚಿದೋಳ್ರಿ ಸುರುವಿನ ದಿವ್ಸ ಅಗಿ. ಹೌದ? ಬಾಳಿ ಮರಿ ಅದು ಹತ್ಯದಿಲ್ಲ ಅಂತೇಳಿ ಕಿತ್ತದೂರಿ. ಕಿತ್ತದು ಮತ್ತ ಹಚ್ಚೋದು, ಕಿತ್ತದು ಮತ್ತ ಹಚ್ಚೋದು, ಕಿತ್ತದು ಮತ್ತ ಹಚ್ಚೋದು, ಮನಿಗೆ ಹೋಗೋದು, ಮತ್ತ ಮರುದಿವ್ಸ ಬರೋದು, ಅದಕ್ಕೆ ನೀರು ಬಿಡೋದು, ಮತ್ತ ಮರುದಿವ್ಸ ಕಿತ್ತೇದ ಹತ್ಯದಿಲ್ಲ ನೋಡೋದತ್ತ ಕಿತ್ತದು. ಹೌದಾ? 8 ದಿನದಾಗ ಎಲ್ಲ ಗಿಡನೇ ಒಣಗಿ ಹೋದ್ರಿ. ಯಾಕೆ ಮಾತು ಹೇಳ್ತೀನಿ ಅಂದ್ರ, ಯಾಕ್ರಿ? ಸರಜೋಡಿ ಹಿರಿಯ ಕಲಾವಂತರ ಕೆಲಸ ಹಿಂಗಾಲಕತ್ತ. ಏನೋ ಕಿತ್ತದು ಹಚ್ಚದು, ಹಚ್ಚದು ಕಿತ್ತದು. 3 ಮಂದಿ ಮಾತಾಡ್ತಾರ, 8 ಮಂದಿ ಹಾಡ್ತಾರ, ಮತ್ತ ನಮಗರ ಏನೂ ತಿಳಿದಿಲ್ಲ ತತ್ತ. ಹೌದಾ? ನೋಡಿದ್ರಿ ಕೇಳಿದ್ರೇನು? ನಿಮ್ಗೆ ಏನ್ರೇ ತಿಳಿದೋದೇನ್ರಿ ಅಂದ್ರ ಅವ್ ಮಾತಾಡೋದು ನಿಮಗೆ ಏನ್ರೇ ತಿಳಿದೋದೇನ್ರಿ ಅಂದಾಗ ಅವರು ಮಗ್ಗಲ್ ಮಾತಾಡೋ ಅಂಶದ ಮಾಸ್ತರ ಅಂದ್ರು, ನನಗೆ ಯಾರೂ ತಿಳಿದಿಲ್ರಿ ಅಂದ್ರು ಅವರು. ನಮ್ಗೆ ಯಾರು ತಿಳಿದೇ ಇಲ್ರಿ. ನೀವು ಏನ್ ಮಾತಾಡಕತ್ತೀರಲ್ಲ, ನೀವು ಮಾತಾಡೋದು ನನಗೂ ಏನೂ ತಿಳಿದಿಲ್ಲ. ಅವ್ರ ಶೈಲಿ ಒಳಗೆ ಮಾತಾಡ್ಬೇಕಲ್ಲ. ನಮಗ್ ತಿಳಿದ್ರಿ. ನೀವೇನ್ ಮಾತಾಡಕತ್ತೀರಲ್ಲ, ಅವ್ರು ಹೇಳೋರೆ ತಮ್ಮ ನೀ ಎಲ್ಲಿ ಮಾತಾಡಕತ್ತೀರಿ? ಹೌದು, ಗುರುವಿನ ಮುಖಾಂತರ ಅಭ್ಯಾಸ ಮಾಡಬೇಕು. ಹೌದು, ಗುರುವಿನ ಮುಖಾಂತರ ಅಭ್ಯಾಸ ಮಾಡ್ಬೇಕು. ನಾ ಇನ್ನೂ ಗುರುವಿಗೆ ಮಾಡ್ಕೊಂಡಿಲ್ಲ, ಗುರುವಿನ ಮುಖಾಂತರ ನನಗೆ ಅಭ್ಯಾಸ ಆಗಿಲ್ಲ. ನೀವರೇ ಗುರುವಿನ ಮುಖಾಂತರ ಅಭ್ಯಾಸ ಮಾಡಿದವರು ಮತ್ ಇಟ್ಟು ಕೀಳು ಮಟ್ಟಕ್ಕೆ ಮಾತಾಡ್ತೀರಿ ಅಂದ್ರ ನೀವ್ ಹ್ಯಾಂಗ ಗುರುವಿನ ಮುಖಾಂತರ ಅಭ್ಯಾಸ ಮಾಡಿರಿ? ಹೌದಾ? ನಮ್ ತುಕಾರಾಮ್ ಮಹಾರಾಜರು ಹೇಳ್ದಾರ್ರಿ, ಏನತ್ರಿ? ಹುಬಿ ಇದ್ರು ಹೇಳಿ ಅಂದ್ರ ಅವ್ರು. ಏನೋ ಹುಬಿ ಇದ್ರು ಹೇಳ್ರಿ. ಹೇಳಿದ್ರವ್ರು 4 ಆಶ್ರಮ ಅವ್ರ ಕಮಿಟಿ ಅವ್ರ ಪಾಪ ಯಥಾ ಪ್ರಕಾರ ಇಟ್ಟಿದ್ರ ಅವರು. ಯಾವತ್ತು ನಮ್ಮ ಡೊಳ್ಳಿನ ಹಾಡಿಕೆ ನಾವ್ ಯಾವಾಗ ಮಾಡ್ಲಿಕತ್ತೀವಿ ಅವಾಗಿಂದ ಹಿಡಿದ ವಿಷಯ ಏನದ, ಪ್ರಪಂಚ ಮತ್ತು ಪಾರಮಾರ್ಥ ವಿಷಯ ಎಲ್ಲಿನೂ ಇಡ್ತಾರ. ಹಂಗತ್ ತಿಳ್ಕೊಂಡ ನಾ ಏನಂದ, ಪ್ರಪಂಚ ಶ್ರೇಷ್ಠ ಅಥವಾ ಪಾರಮಾರ್ಥ ಶ್ರೇಷ್ಠ, ಇದು ವಿಷಯ ಜೋಡಣೆ ವಿಷಯ ಅದಿದು. ಅವರು ಬಿಟ್ರು ಅವರು ಪ್ರಪಂಚ ಪಾರಮಾರ್ಥ ಅಂದಿಲ್ಲ, ಸನ್ಯಾಸಿ ಮತ್ತು ಸಂಸಾರಿಕ ಅಂತೇಳಿ ಒಂದು ಮಾತು ಹೇಳಿದ್ರು ತುಕಾರಾಮ್ ಮಹಾರಾಜರು. ತಾವ್ ಲಕ್ಷ ಕೊಡ್ರಿ ಎಲ್ಲಾರು, ತಾವೆಲ್ಲ ಲಕ್ಷ ಕೊಡ್ರಿ. ಮಾತು ಎಲ್ಲಿ ಸತ್ಯದ ಎಲ್ಲಿ ಅಸತ್ಯದ ಒಂದು ಸ್ವಲ್ಪ ನೀವು ಲಕ್ಷ ಕೊಡ್ಬೇಕು. ಹೇಳಿದ್ರವ್ರು ನಮ್ಮ ಪ್ರಪಂಚ ಅಂದ್ರೆ ಕೇಂದ್ರದ, ಏನೋ ಪ್ರಪಂಚ ಅಂದ್ರೆ ಕೇಂದ್ರದ,
ಕೇಂದ್ರ ಅಂದ್ರೆ ಎದಕ್ಕತ್ತಾರ, ಹಾ ಕೆಳಮಟ್ಟ ಅಂದ್ರೆ ಎದಕ್ಕತ್ತಾರ. ಹೌದಾ 4 ಆಶ್ರಮ. ಹಾ ನನಗ್ ಗೊತ್ತಿಲ್ಲ, ನನಗಿನ್ ಘೋಟಿ ಆಡ ತಿಳ್ಕೊಂಡಿರಿ. ಹಾ ಹಾ ಒಂದು ಬ್ರಹ್ಮಚಾರ್ಯ. ಹಾ ಬ್ರಹ್ಮಚಾರ್ಯ ಅಂದ್ರೆ ಏನು? ಏನಪ್ಪ? ವಿದ್ಯಾರ್ಥಿ ಹೌದಾ ಅಂದ್ರೆ ಇನ್ನು ಕಲಿಯುವಂತ ಸಣ್ಣ ಬಾಲಕ ಬ್ರಹ್ಮಚಾರ್ಯ ಅಂದ್ರು. ಹೌದು. ಇನ್ನು 2ನೇದು ಆಶ್ರಮ ಯಾವುದು? ಗ್ರಸ್ತ ಅಂದ್ರೆ ಪ್ರಪಂಚ ಮಾಡಿ ಇನ್ನ ಪ್ರಪಂಚದ ತೆಕ್ಕಿ ಬೀಳುವುದು. ಹೌದು. ಇದು 2ನೇ ಸ್ಥಾನದೊಳಗ. ಹಾ 3ನೇ ಆಶ್ರಮ ಯಾವುದು? ಯಾವದಪ್ಪ? ವಾನಪ್ರಸ್ಥ ಅಂದ್ರೆ ಎಲ್ಲದಿಂದ ನಿವೃತ್ತಿ ಹೊಂದುವುದು. ಹೌದು. ನಿವೃತ್ತಿ ಹೊಂದುವುದು ಅಂದ್ರೆ ಏನ್ರಿ? ಏನಪ್ಪ? 60 ವರ್ಷ ಐತ್ರಿ, ಹಾ. ಇವನ ಮಗನಿಗೆ ಲಗ್ನ ಮಾಡ್ದ, ಮಗಳಿಗೆ ಮಾಡಿ ಕೊಟ್ಟ, ಇನ್ನೇನ್ ನಂದು ಆರಾಮ್ರಿ. ಅವ್ರ ಎಲ್ಲ ಅವ್ರಿಗೆ ವಾರಸಿ ಬಿಟ್ಟಿನ ಅವ್ರ ಪ್ರಪಂಚ ಅವ್ರು ನೋಡ್ಕೋತಾರಲ್ಲ, ಇದಕ್ಕೆ ವಾನಪ್ರಸ್ಥ ಅಂತಾರ. ಹೌದಾ ಮತ್ತು ಕೊನೆಯದು ಯಾವ್ದು ಬರ್ತದ? ಸನ್ಯಾಸಿ ಬರ್ತದ. ಹೌದು. ಸನ್ಯಾಸಿ ಕೊನೆ ಬರ್ತದ ಅಂದ್ರೆ ಇದೇನು ಕೇಂದ್ರ, ಇದೇನು ಮುನ್ಸಿಪಾಲಿಟಿಯೋ? ಹೌದಾ ಹ್ಯಾಂಗ ಮತ್ತೆ ಅಂದ್ರೆ ಸೋಮ ದಬಾಶಿ ನಾವು ಏನ್ ಹೇಳ್ತೇವ ಅದು ಕೇಳ್ತಾರತ್ತೀರಿ. ಹಾ ಹಾ ಹ್ಯಾಂಗ್ರಿ ಮಹಾರಾಜ್ರ ಹಿಂಗ್ ಮಾತಾಡಿದ್ರ? ಹೌದ್ರಿ. ಹಿಂಗ್ ಮಾತಾಡಿದ್ರ ಮತ್ತ ನಾವು ಕೇಂದ್ರದಾಗಿದ್ದೀವಿ ಅಂತ ಹೇಳ್ತೀರಿ. ಹೌದು. ತಾವೆಲ್ಲ ಪ್ರಪಂಚದವ್ರೇ ಇದ್ದೀರಿ, ನಿಮ್ಗೆಲ್ಲರಿಗೂ 1 ಲಕ್ಷಕ್ಕೆ ಬರುವಂಗ ಒಂದು ಮಾತು ಹೇಳ್ತೀನಿ. ಹೇಳ್ರಿ. ಅವ್ರು ಏನು ಕುಬಂಡ ಕತಿ ಹೇಳ್ತಾರೆ ಹೇಳಿ, ಅವ್ರ ಚಟಾನೆ ಅದು ಕುಬಂಡ್ ಹೇಳ್ಕೊತ ಹೋಗೋದು, ಮಂದಿಗೆ ಬರೇ ಇಲ್ಲದ ಹೇಳೋದು. ಹಾ 4 ನೊಣ ಅವ್ರಿ, 4 ನೊಣ. ಏನೋ 4 ನೊಣ. 4 ನೊಣ. ಹೌದು. ಒಂದನೇದದ ಹೆಂಡ್ಯಾನ ಹುಳ. ಹೌದಾ ಯಾವದ್ರಿ? ಹೆಂಡ್ಯಾನ ಹುಳ. ಒಂದನೇದದ ಹೆಂಡ್ಯಾನ ಹುಳ. ಹಾ ಇವೇ 4 ಆಶ್ರಮ ನೋಡ್ರಿ. ತಾವು ತುಸು ಮಂದಿ ಕೂತಿರಿ, ಲಕ್ಷ ಕೊಡ್ರಿ, ಹೌದು. ಟಾಟಾ ಮಾಡ್ರಿ ನೀವು ಮಾತಿನೊಳಗ. ಹಾ ಒಂದನೇದದ ಹೆಂಡ್ಯಾನ ಹುಳ. ಹೌದು. 2ನೇದದ ಕುಡ್ಡು ನೊಣ. ಹಾ ಏನೋ ಪುಟ್ಟ ನೊಣ. ಕುಡ್ಡು ನೊಣ. ಹೌದ್ರಿ. 3ನೇದದ ಭಕ್ತಿ ನೊಣ. ಹೌದು. 4ನೇದದ ಹಾ ಜೇನು ಮ್ಯಾಗಿನ ಹುಳ. ಹೌದಾ ಇವು 4 ಅದಾವ್ರಿ. ಇಲ್ಲಿ ಹೆಂಗ ಬ್ರಹ್ಮಚಾರ್ಯ, ಗ್ರಸ್ತ, ವಾನಪ್ರಸ್ಥ, ಸನ್ಯಾಸಿ 4 ಅದಾವ್ರು. ಇದ್ರೊಳಗೂ 4 ಹುಳ ಅದಾವ. ಅದಕ್ಕೆ ಹೌದಾ. ಒಂದನೇದು ಯಾವ್ದಿದು? ಯಾವದಪ್ಪ? ಹೆಂಡ್ಯಾನ ಹುಳ. ಹಾ ಇದುವೇ ಪ್ರಪಂಚ. ನೀವು ಹೆಂಗ್ ಕೇಂದ್ರದಾಗ ಆತೀರಿ, ಹಾ ಇದುವೇ ಪ್ರಪಂಚದೊಳಗೆ ಒದ್ದಾಡ್ತದ. ಹೌದು. ಯಾವಾದ ಸತ್ಕಾರ್ಯ ಅನ್ನೋದಿಲ್ಲ, ಯಾವಾದ ಒಳ್ಳೆ ಕಾರ್ಯ ಅನ್ನೋದಿಲ್ಲ, ಹೌದು. ಯಾವಾದ ದೇವ್ರ ಅನ್ನೋದಿಲ್ಲ, ದಿಂಡ್ರ ಅನ್ನೋದಿಲ್ಲ. ಅದರೊಳಗೆ ಒದ್ದಾಡಿ ಅದರೊಳಗೆ ಏನು ಸಹಿತದಲ್ಲ, ಇದಕ್ಕ ಹೆಂಡ್ಯಾನ ಹುಳಕ್ ಹೋಲಿಕೆ ಮಾಡ್ತದ್ರಿ ಮಹಾರಾಜ್ರ ಶಾಸ್ತ್ರ. ಹೌದಾ ಇವು ಪ್ರಮಾಣದ ಮಾತ, ನಿಮ್ಮ ಕುಬಂಡ ಕತಿ ಅಲ್ಲ. ಅದಕ್ಕೆ ಹೌದು. ಹೇಳಿದ್ರು ನೋಡ್ರಿ. ಏನತ್ರಿ? ದ್ರೌಪದಿ ಹಾ ಹೇಳಿದ್ರೆ ಕೇಳಿದ್ರಿ ನೀವು? ಹೌದು. ದ್ರೌಪದಿ ಏ ದ್ವಾರಕಾಧೀಶ ಅಂದಳತ್ರಿ. ಹಾ ಏ ದ್ವಾರಕಾಧೀಶ, ಹೌದು. ಏ ಮಥುರಾಧೀಶ, ಹಾ ಭಕ್ತವತ್ಸಲ, ಹಾ ದೀನ ದಯಾಳು ಅನ್ನೋದ್ರೊಳಗ ಅವ ತಡ ಮಾಡ್ದತ್ರಿ. ಹೌದಾ. ಮಹಾಭಾರತ ಕೃಷ್ಣ ಚರಿತ್ರೆ ಲಮಣಿಟ್ಟಾಗಿ ಬರೀತೀರಿ ನೀವು? ಹಾ ಲಮಣಿಟ್ಟಾಗಿ ಬರೀತೀರಿ. ಅಲ್ಲಿ ತಯಾರಾಗ್ತಾವ್ರಿ. ಯಾರ ಸರಳ ಬಿಡ್ತಿರ್ಬೇಕು. ಪ್ರಕಾಶ್ ಹತ್ತಾರ ನನಗ, ನಾ ಸರಳ ಬಿಡವಲ್ಲ. ಏನೋ ಯಾಕ ತಡ ಮಾಡದ? ಈ ಜನರ ಕೈಲಿ ಟಾಳಿ ಕೊಟ್ಟು ತಗೋಲಿಲ್ಲ ಅಂದ್ರೆ ನಾ ಪ್ರಕಾಶ್ ಅಲ್ಲ. ಹೌದಾ. ದ್ವಾರಕಾಧೀಶ ಅಂದಾಗ ತಡ ಮಾಡ್ಲಿಲ್ಲ ಆಕಿ. ಹಾ. ಆಕಿ ದ್ವಾರಕಾಧೀಶ ಅಂದಾಗ ಹೌದು. ಅವ ತಡ ಮಾಡ್ಲಿಲ್ಲ. ಹೌದು. ನಿಮಗೇನು ಗೊತ್ತದ್ರಿ ಮಾತಾಡೋದು? ಒಬ್ಬ ಜ್ಞಾನಿ, ಒಬ್ಬ ಕವಿ ಪದ್ಯ ಮಾಡ್ತಾನ. ಏನತ್ತ? ತಾವೆಲ್ಲ ಪದ ಹಾಡೋರು ಕಲಾವಂತರು ಊರಾಗಿದ್ದವ್ರಿದ್ದೀರಿ, ತಾವೆಲ್ಲ ಕೇಳದವ್ರಿದ್ದೀರಿ. ಹೌದು. ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಸಾಕು. ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಹಾ ಪರಮಾತ್ಮನ ನಾಮದ ಬಲ ಒಂದು ಬೇಕು. ಹೌದಿತ್ತು. ಹೌದು. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮವೇ ಕಾಯಿತು. ಹೌದು. ವಾಲ್ಮೀಕಿ ಆ ಮರ ಈ ಮರ ಹತ್ತಿದ್ದ, ಅವನಿಗೆ ರಾಮ ರಾಮ ಅನ್ನುವಂಥದ್ದು ಒಂದೇ ಒಂದು ಮಂತ್ರ ಕಾಯಿತು. ಹೌದಾ. ಕಾಯ್ತಿಲ್ರಿ? ಹಾ ಯಮನ ದೂತರು ಬಂದು ಅಜಮೇಳನ ಎಳೆಯುವಾಗ, ಆದ ಅಜಮೇಳ ಅನ್ನುವಂತ ರಾಜನಿಗೆ ಯಮದೂತರ ಹಗ್ಗ ಹಚ್ಚಿ ಎಳೆದಾಗ ಹಾ ನಾರಾಯಣ ನಾರಾಯಣ ಎಂಬ ನಾಮವೇ ಕಾಯಿತು. ಹೌದು.
ಹೌದು. ಕರಿ ಮಸುನಿಗೆ ಸಿಕ್ಕು ಹಾ ಹಾ ಇವೆಲ್ಲ ಬರ್ತಾವ್ರಿ ನಿಮಗ. ಹಾ ಶುದ್ಧ ಶಬ್ದದೊಳಗ ಮಾತಾಡ್ರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗವನ್ನೇ ಮೆಚ್ಚಿ ಹೌದು ಹೌದೆನಬೇಕು, ನುಡಿದಂತೆ ನಡೆಯದಿದ್ದರೆ ಎಂತ ಮೆಚ್ಚೋನಯ್ಯ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಹೌದೌದು. ಹಿಂಗ ಒಂದೊಂದು ಮಾತು ಬಿಡಿಸಿ ಹೇಳ್ರಿ. ಹೌದು. ಅವ ಹೊಳ್ಯಾಗ ಮುಳುಗದತ್ತ, ಇವ ಯಾವನೋ ನನಗ ನೋಡ್ಲಕ್ ಬಂದಿದತ್ತ. ಹಾ ಏನ್ರಿ ನಾ ಮಾತಾಡ್ಬೇಕು, ನೀವು ಮಾತಾಡು ಮಾತಲ್ಲಿ ಹೋ. ಅಲ್ರಿ ಅಲ್ರಿ ಆಕಿ ಹೆಣ್ತಿ ಅಂದಳತ್ತ ಬರ್ರಿ, ಹ್ಞೂ ರೀ. ಇವ ನಮ್ಮ ಮಗಳಿಗೆ ನೋಡ್ಲಕ್ ಏನ್ ಬಂದ ನೋಡ್ರಿ, ಅವ ನನಗ ನೋಡ್ಲಕ್ ಬಂದಿದ್ರಿ ಅಂದಳತ್ತಕ್ಕಿ. ಹೌದು. ಹಂಗ ಮಾತಾಡ್ತೀರಿ. ಹೌದಾ? ಹೇಳ್ತಾನ ಕವಿ ಇಲ್ಲಿ. ಏನ್ ಹೇಳ್ದ? ಹೇಳ್ತಾನ ಕವಿ ಇಲ್ಲಿ. ಹಾ. ಕರಿ ಮಸುನಿಗೆ ಶಿಕ್ಕು ಮೊರೆ ಇಡುತ್ತಿರುವಾಗ. ಕರಿ ಅಂದ್ರೆ ಏನು? ಏನ್ರಿಪ್ಪ? ಕರಿ ಅಂದ್ರೆ ಏನು? ಆನಿ. ಹಾ ಹಾ ಆನಿ ನೀರು ಕುಡಿಯಕ್ ಹೋಯ್ತು. ಹೌದು. ಆನಿ ನೀರು ಕುಡಿಯಕ್ ಹೋಯ್ತು. ಹೌದು. ಕರಿ ಅಂದ್ರೆ ಶಬ್ದದೊಳಗ ಆನಿಗೆ ಅಂತಾರ, ಹಾ ಹಾ ಸಂಸ್ಕೃತದೊಳಗ ಕರಿ ಅಂತ ಕರೀತಾರ. ಆ ಆನಿ ಹೋಗಿ ನೀರು ಕುಡಿಯಕ್ ಹೋದಾಗ ಹಾ. ಆನಿ ಕಾಲಿಗೆ ಮಸಳಿ ಬಂದ್ ಹಿಡಿತು. ಹಾ 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 ಮಸಳಿ ಇಷ್ಟು ಬಲಟ್ಯ ಪ್ರಾಣಿ ಅದು ಇರ್ತದ್ರಿ. ಅದು ಹೌದು. ಆನಿ ಎಲ್ಲ ಅದಕ್ಕೆ ಏನು ಬಂದು ಸಿಗ್ತದ, ನೀರಾಗ ಬಂದು ಹಿಡಿತಂದ್ರೆ ಬಲಿಷ್ಠ ಪ್ರಾಣಿಗೂ ಅದು ಜೀವ ತಗೊಂಡು ಬಿಡ್ತವ. ಹೌದು. ಯಾವಾಗ ಕಾಲಿಗೆ ಹಿಡಿತು ಹಾ. ಅವಾಗ ಒಂದು ಸೌನು ಚೀರ್ಲಕತ್ತು. ಇಲ್ಲಿ ಕವಿ ಏನ್ ಹೇಳ್ತಾನ? ಕರಿ ಮಸುನಿಗೆ ಸಿಕ್ಕು ಮೊರೆ ಇಡುತ್ತಿರುವಾಗ ಆದಿ ಮೂಲವೆಂಬ ನಾಮವೇ ಕಾಯಿತು. ಹೌದು. ಪ್ರಹ್ಲಾದನ ಪಿತ, ಹಾ ಭಕ್ತ ಪ್ರಹ್ಲಾದನ ಪಿತ ಪೀಡಿಸುತ್ತಿರುವಾಗ ಹೌದು. ನಾರಶಿವನೆಂಬ ನಾಮವೇ ಕಾಯಿತು. ಹೌದಾ? ಕೊನೆಯದಾಗಿ ಹೇಳ್ತಾನೆ ನಿಮ್ಮ ಮಾತಿಲ್ಲಿ. ಹೌದು. ನೀವೇನ್ ಹೇಳ್ದಿರಲ್ಲ, ದ್ವಾರಕಾಧೀಶ ಅಂದಳು, ಹಾ. ಮಥುರಾಧೀಶ ಅಂದಳು. ಹಾ ನಿಮ್ಮಂತ ಸುಳ್ಳು ಹಿಡಿ ಡೊಳ್ಳಿನ ಹಾಡಿಕೆಗೆ ನಾ ನೋಡಿಲ್ಲ. ಹೌದಾ? ದ್ವಾರಕಾಧೀಶ ಅಲ್ಲಿಲ್ಲ. ಹಾ ಇಲ್ಲಿ ಕವಿ ಏನ್ ಹೇಳ್ತಾನ? ಏನ್ ಹೇಳ್ದ? ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆಯುವಾಗ ಹಾ ಕೃಷ್ಣ 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 ಎಂಬ ನಾಮವೇ ಕಾಯಿತು. ಹೌದು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಸಾಕು ಸಾಕು. ದ್ರೌಪದಿಗೆ ತುಂಬಿದ ಸಭೆಯೊಳಗ ದುಷ್ಟ ದುಶ್ಯಾಸನ ಶೀರಿ ಸೆಳಿತಿದ್ದ, ಬತ್ತಲೆ ಮಾಡ್ತಿದ್ದ. ಹಾ ಹಾ ಈ ಚರಿತ್ರೆ ತಮಗೆಲ್ಲರಿಗೂ ಗೊತ್ತದ. ಹೌದು. ಆಕಿ ನೀವು ಹೇಳ್ದಂಗ ನೀವು ಸುಳ್ಳು ಹೇಳ್ತಿರತ್ತ, ನಾ ಸುಳ್ಳು ಹೇಳಂಗಿಲ್ಲ. ಹಾ ಬ್ರಹ್ಮ ವೇದಿಕೆ ಮೇಲೆ ನಿಂತು ಸತ್ಯವನ್ನೇ ಮಾತಾಡ್ಬೇಕು. ಹೌದಪ್ಪ. ನೀವು ಸುಳ್ಳು ಹೇಳ್ದಂಗ ದ್ರೌಪದಿ ದ್ವಾರಕಾಧೀಶ ಅಲ್ಲಿಲ್ಲ. ಹಾ ಮೊದಲಿಗೆ ಬಂದು ದುಷ್ಟ ದುಶ್ಯಾಸನ ಸೀರೆ ಎಳೆಯುವಾಗ 5 ಮಂದಿ ಗಂಡಂದರ ಕೂಗ್ತಾಳಕ್ಕೆ. 5 ಮಂದಿ ಗಂಡಂದರಿದ್ದೀರಿ, ನನ್ನ ಮಾನ ಹಾನಿ ಮಾಡ್ತಾನ ದುಷ್ಟ, ನನ್ನ ಮಾನ ಕಳಿತಾನ, ನನ್ನ ಕಾಪಾಡ್ರಿ ಅಂದಳು. ಕಾಪಾಡ್ರಿ ಕಾಪಾಡ್ರಿ. 5 ಮಂದಿ ಗಂಡದ್ಯಾರೋ ಚಂಡ ತಳಗ ಮಾಡಿ ಕೂತರು. ಹಾ ಹಾ ಈ ದುಷ್ಟ ನನ್ನ ಈ ತುಂಬಿದ ಸಭೆ ಒಳಗೆ ನನ್ನ ಮಾನ ಅಪಮಾನ ಮಾಡ್ತಾನ, ನನ್ನ ಬತ್ತಲೆ ಮಾಡ್ತಾನ, ನನ್ನ ಕಾಪಾಡ್ರಿ, ನನ್ನ ಬಂಧು ಬಳಗ ಯಾರಾದ್ರೂ ನನ್ನ ಕಾಪಾಡ್ರಿ ಅಂತ ಹೇಳಿ ಎಲ್ಲರಿಗೂ ಕೂಗದಳು. ಯಾರು ಬರ್ಲಿಲ್ಲ. ಬರ್ಲಿಪ್ಪ ಬರ್ಲಿಲ್ಲ. ತುಂಬಿದ ಸಭೆ ಒಳಗ ರತಿ ಮಾರತಿ, ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕೃಪಾಚಾರ್ಯ, ವಿದೂರ, ಮಾನ್ ಪಂಡಿತರು, ಮಾನ್ ಮೇಧಾವಿಗಳಿದ್ರು. ಎಲ್ಲರಿಗೆ ಕೂಗ್ತಾಳ. ಹಂಗೆ ದುಷ್ಟ ದುಶ್ಯಾಸನ ಶೀರಿ ಸೆಳಿತಿದ್ದ. ಒಂದು ಕೈದಿಂದ ಶೀರಿ ಹಿಡಿತಿದ್ದಳು, ಒಂದು ಕೈದಿಂದ ಎಲ್ಲರಿಗೆ ಕೂಗುತ್ತಿದ್ದಳು. ನನ್ನ ಬತ್ತಲೆ ಮಾಡ್ತಾನೆ ದುಷ್ಟ, ನನ್ನ ಕಾಪಾಡ್ರಿ, ನನ್ನ ಕಾಪಾಡ್ರಿ ಅಂತ ಎಲ್ಲರಿಗೆ ಕರೀತಿದ್ದಳು. ನನ್ನ ಮಾನ ಕಾಪಾಡ್ರಿ. ಎಲ್ಲರೂ ತಲೆ ತೆಳಗ ಮಾಡಿ ಕೂತರು. ಹೌದು ಹೌದು. ದ್ವಾರಕಾದೊಳಗೆ ಕೃಷ್ಣ ಏನ್ ಮಾಡ್ತಿದ್ದ? ಪಗಡಿ ಆಡ್ತಿದ್ದ. ಹಾ ಹಾ ಅವಾಗ ರುಕ್ಮಿಣಿ ಒಂದು ಮಾತು ಕೇಳ್ತಾಳ. ಏನಂತ? ಏನು ಪತಿದೇವ, ಹಾ ನಿನ್ನ ಪರಮ ಭಕ್ತಳು ದ್ರೌಪದಿ ನಿನ್ನ ತಂಗಿ ಅದೇ ತುಂಬಿದ ಸಭೆ ಒಳಗ ಘೋಳ ತಳ್ಳಕತ್ತಾಳ, ಹೌದು. ನೀ ಇಲ್ಲಿ ಪಗಡಿ ಆಡ್ಕೋತ ಕೂತಿದೆಯಲ್ಲ, ಹೌದು. ಹೋಗಬಾರ್ದೇನು ಅಂದಾಗ ಹಾ ಹಾ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾರ. ಏನತ್ರಿ? ರುಕ್ಮಿಣಿ, ಹಾ ಈಗ ನಾ ಹೋಗಂಗಿಲ್ಲ. ಹೌದು. ಯಾಕ? ಹಾ ನನ್ನ ಕೆಲಸ ಈಗಿಲ್ಲ. ಇಲ್ಲ. ನನ್ನ ಕೆಲಸ ಈಗಿಲ್ಲ, ನನ್ನ ಕೆಲಸ ಬಂದಾಗ ನಾ ಹೋಗ್ತೀನಿ ಅಂದ. ಹೌದು. ಪಗಡಿ ಆಡ್ಲಕತ್ತ. ಹಾ
ಒಂದ ಕೈಲೆ ಶೀರಿ ಸೆರಗಿ ಹಿಡಿತಾಳ, ನನ್ನ ಕಾಪಾಡ್ರಿ. ಇಷ್ಟೊಂದು ತುಂಬಿದ ಸಭೆ ಒಳಗ ಒಬ್ಬಕ್ಕಿ ಹೆಣ್ಣಿಗೆ ಬತ್ತನೆ ಮಾಡ್ತಾನ, ಒಬ್ಬಕ್ಕಿ ಹೆಣ್ಣಿಗೆ ಮಾನ ಅಪಮಾನ ಮಾಡ್ಲಕತ್ತಾನ, ನಿಮಗೆ ಯಾರಿಗಾದ್ರೂ ಕರುಣೆ ಇಲ್ಲೇನಂತೇಳಿ ದ್ರೌಪದಿ ಒಂದೇ ಸಾವಿರ ಕೈ ಮಾಡಿ ಕೂಗ್ತಿದ್ಳು. ಒಂದು ಕೈದಿಂದ ಶೀರಿ ಹಿಡಿತಿದ್ಳು. ಹೌದಿಪ್ಪ. ಒಂದೇ ಒಂದು ಪದರು ಉಳಿತು, ಬರೇ ಒಂದೇ ಒಂದು ಪದರು ಉಳಿತು. ಅದನ್ನಿಷ್ಟು ಜೊಗ್ಗಿದ್ರೆ ಸಾಕು, ದ್ರೌಪದಿ ದಿಗಂಬರಾಗಿ ಬಿಡುತ್ತಿದ್ಳು. ಅವಾಗ ತಿಳಿದಳು, ನನ್ನ ಗಂಡಂದೇರು ನನ್ನ ಕಾಪಾಡಂಗಿಲ್ಲ, ನನ್ನ ಬಂಧು ಬಳಗ ನನ್ನ ಕಾಪಾಡಂಗಿಲ್ಲ, ನನ್ನ ಗುರುವರಿಯರು ನನ್ನ ಕಾಪಾಡಂಗಿಲ್ಲ, ಈ ತುಂಬಿದ ಸಭೆಯೊಳಗ ರಾಜ ಮಹಾರಾಜರು ಯಾರು ನನ್ನ ಕಾಪಾಡಂಗಿಲ್ಲ. ನನಗೆ ಯಾರಾದ್ರೂ ಕಾಪಾಡವಿದ್ರೆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ಕಾಪಾಡ್ತಾನೆ ಅಂತ ಹೇಳಿ ಏನು ಒಂದು ಕೈ ಶೀರಿ ಸೆರಗಿ ಹಿಡಿದಿದ್ದಳ ಅದನ್ನು ಬಿಟ್ಟು ಎರಡೂ ಕೈ ಎತ್ತಿ ಕೃಷ್ಣ 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 ಅಂತ ಹೇಳಿ ಕೂಗದಾಗ ಪಗಡಿ ಆಡೋದು ಬಿಟ್ಟ ರುಕ್ಮಿಣಿಗೆ ಒಂದು ಮಾತು ಹೇಳ್ತಾನ, ನಾಯಿಗೆ ಹೋಗಬೇಕು, ನನ್ನ ಕೆಲಸ ಈಗಾಯ್ತು. ಯಾವಾಗಿದು ನಂದು ಅಲ್ಲ ಅಂತೇಳಿ ಎರಡೂ ಕೈ ಯಾವಾಗ ಮ್ಯಾಗ ಎತ್ತದಳಲ್ಲ, ಅವಾಗ ಕೃಷ್ಣ ಬಂದು ಅಕ್ಷಯಂಬರ್ ಕೊಟ್ಟನ್ರಿ ಮಹಾರಾಜ್ರ. ಹೌದ್ರಿ, ನೀವು ಹೇಳ್ದಂಗ ದ್ವಾರಕಾಧೀಶ ಅಂದಾಗ ಬಂದಿಲ್ಲ ತಾಯಿ, ಇವು ಇಂಥ ಕತಿ ಹೇಳಿ ಯಾಕ ನೀವೊಬ್ಬರ ಸ್ಥಾನದೊಳಗಿದ್ದೀರಿ ಇಂಥ ಕುಬಂಡ ಕತಿ ಎಂದು ಹೇಳಬ್ಯಾಡ್ರಿ. ಹೌದ್ರಿ, ಹೌದು. ಯಾಕೆ ಈ ಮಾತು ಇಲ್ಲಿ ತರಬೀನಿ ಅಂದ್ರ, ಇಲ್ಲಿ ಬಂದು ಒಬ್ಬ ಕವಿ ಮಾತು ಹೇಳ್ತಾನ. ಏನಂತ್ರಿ? ಅರಿವಿನ ಜನ್ಮಕ್ಕ ಬಂದು ಗುರುವಿನ ಮಾಡಿಕೊಂಡು ತೊಳಕೋರೋ ಕರ್ಮದ ಕಲಿ, ನಾನ್ಯಾರೆಂಬುದು ಅರಿಯೋ ನಿನ್ನಲ್ಲಿ. ಹೌದು. ಆತ್ಮಜ್ಞಾನಿಯಾಗಿ ಅಮೃತ ಸವಿದು ಆನಂದದೊಳು ನೀ ನಲಿ. ನಲಿ. ಹೌದು.